ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಖಾಲಿ ಸೈಟ್ ಸ್ವಚ್ಛಗೊಳಿಸದಿದ್ರೆ 1 ಲಕ್ಷ ರೂಪಾಯಿ ದಂಡ ಬೀಳುತ್ತೆ. ಎಚ್ಚರಿಕೆ ನೀಡಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಸೈಟ್ ಸ್ವಚ್ಛಗೊಳಿಸುವುದಕ್ಕೆ ಆಗಸ್ಟ್ 15 ಅಂತಿಮವಾಗಿ ಗಡುವು ನೀಡಿದ್ದಾರೆ. ತ್ಯಾಜ್ಯ ತೆರವು ವೆಚ್ಚ ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತೆ. ಅನಧಿಕೃತ ಕಸ ತಡೆಯೋದಕ್ಕೆ ಕಾಂಪೌಂಡ್ ನಿರ್ಮಾಣ ಕಡ್ಡಾಯ ಅಂತ ಹೇಳಿ ಮಾಡಲಾಗಿದೆ. ಇನ್ನು ಖಾಲಿ ನಿವೇಶನಗಳ ಸ್ವಚ್ಛತೆಗೆ ತ್ಯಾಜ್ಯ ಮುಕ್ತ ಅಭಿಯಾನ. ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಕೊಟ್ಟಿರುವಂತಹ ಎಚ್ಚರಿಕೆ ಇದು. ಖಾಲಿ ಜಾಗದ ಮಾಹಿತಿಯನ್ನು ನೀಡೋದಕ್ಕೆ ವಾಟ್ಸಪ್ ನಂಬರ್ ಅನ್ನು ನೀಡಲಾಗಿದೆ. ಮಾಹಿತಿ ನೀಡುವವರ ಗುರುತನ್ನು ಮಾತ್ರ ಗೌಪ್ಯವಾಗಿಡಲಾಗುತ್ತೆ. ಆಸ್ತಿ ತೆರಿಗೆಯೊಂದಿಗೆ ದಂಡದ ಹಣದ ವಸೂಲಿಯನ್ನು ಮಾಡಲಾಗುತ್ತೆ. ಜಿಬಿಎ ನಿಬಂಧನೆಯನ್ನ ಉಲ್ಲಂಘಿಸಿದ್ರೆ ಕಠಿಣವಾದ ಕ್ರಮ ಬೀಳುತ್ತೆ. ನಗರದ ಖಾಲಿ ನಿವೇಶನಗಳ ಮಾಲೀಕರಿಗೆ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಖಾಲಿ ಸೈಟ್ ಸ್ವಚ್ಛ ಮಾಡಲಿಲ್ಲ, ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿನವರೆಗೂ ಕೂಡ ಅಲ್ಲಿ ದಂಡ ಬೀಳೋದಂತೂ ಫಿಕ್ಸ್. ಹಾಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಎಚ್ಚರಿಸುವಂತ ಕೆಲಸ ಮಾಡಿತ್ತು. ಹಾಗಾಗಿ ಸೈಟ್ ಅನ್ನ ಸ್ವಚ್ಛಗೊಳಿಸುವುದಕ್ಕೆ ಆಗಸ್ಟ್ 15 ಒಂದು ಡೆಡ್ ಲೈನ್ ಅನ್ನ ನೀಡಲಾಗಿದೆ, ಅಂತಿಮ ಗಡುವು ನೀಡಲಾಗಿದೆ. ತ್ಯಾಜ್ಯ ತೆರವು ವೆಚ್ಚ ಮಾಲೀಕರಿಂದಲೇ ವಸೂಲಿಯನ್ನ ಮಾಡ್ತಾರೆ.